ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಶಿವಗಾಮಿ, ಕೊನೆಗೂ ಹಾಸ್ಪಿಟ್ಲಿಗೆ ಬಂದು ನನ್ನ ಮಾನ ಮರ್ಯಾದೆ ತೆಗೆದ್ಬಿಟ್ಟಲ್ಲ. ಎಷ್ಟು ದಿವಸದಿಂದ ಅನ್ಕೊಂಡಿದ್ದೆ ಈ ತರ ಮಾಡ್ಬೇಕು ಅಂತ. ಅನ್ಎಜುಕೇಟೆಡ್ ಕುಡುಕರು ಬೀದಿಲ್ ಜಗಳ ಮಾಡ್ತಾರಲ್ಲ, ಹಾಗಾಗೋಯ್ತು ನಮ್ ಬಾಳು. ಓಹೋಹೋ, ಸಾವಿರಾರು ಕೋಟಿ ಆಸ್ತಿ ಇದೆ ಅಂತ ಹೇಳ್ತಾರೆ. ರೋಡಲ್ಲಿ ನಾಯಿ ತರ ಕಿತ್ತಾಡ್ಕೊಂಡ್ರೆ ಜನ ನೋಡ್ದವ್ರು ಏನ್ ಅನ್ಕೊಳಲ್ಲ. ನೀವ್ ಮಾಡೋ ಕೆಲ್ಸ ಹಾಗೆ ಇರುತ್ತೆ. ಒಬ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಶಿವಗಾಮಿ ಮೇಡಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಏನರ್ಥ? ಫ್ಯಾಕ್ಟ್ರಿಲಿರೋ ವರ್ಕರ್ಸ್ಗೆಲ್ಲ ಶಿವಗಾಮಿ ಮೇಡಮ್ಗೆ ಫ್ಯಾಕ್ಟ್ರಿ ವರ್ಕರ್ಸ್ಗೆ ಏನಾದ್ರೂ ಆದ್ರೂ ಕೂಡ ಏನು ಕೇರ್ ಮಾಡಲ್ಲ. ಅಶೋಕ್ ಸರಿ ಹಾಸ್ಪಿಟ್ಲಿಗೆ ಸೇರಿಸಿದ್ದು, ಅಶೋಕ್ ಸರಿ ದುಡ್ಡು ಖರ್ಚು ಮಾಡಿದ್ದು ಅಂತೆಲ್ಲ ಹೇಳಿ ನಿಮ್ಮನ್ನೇ ಹಾಡಿ ಹೊಗಳ್ಬೇಕು ಅನ್ನೋದು ನಿಮ್ ಉದ್ದೇಶ. ಅದೇ ನನಗೇನು ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ ಅನ್ಕೋಬೇಕು ಅನ್ನೋದಾನೆ ನಿಮ್ ಉದ್ದೇಶ. ಹೆಲೋ ಹೆಲೋ ಹೆಲೋ, ಎಲ್ಲಾನು ನೆಗೆಟಿವ್ ಆಗಿ ತಗೊಂಡ್ರೆ ನಾನೇನು ಮಾಡಕ್ಕಾಗಲ್ಲ. ಐ ಆಮ್ ವೆರಿ ಸಾರಿ. ಏನ್ ನೆಗೆಟಿವ್ ಆಗಿ ನೋಡೋದ್ ನಾನು? ನೀವ್ ಮಾಡಿದ ಕೆಲ್ಸ ನನಗ್ ಮಾಡಕ್ ಬರಲ್ವಾ? ಏನ್ ಡಾಕ್ಟರ್ಸ್ ಗೊತ್ತಿಲ್ವಾ ಅಥವಾ ಹಾಸ್ಪಿಟಲ್ಸ್ ಎಲ್ಲಿದ ಗೊತ್ತಿಲ್ವಾ? ಈ ತರದ್ ಏನೋ ಒಂದು ಇನ್ಸಿಡೆಂಟ್ ಆದಾಗ ಮೊದಲು ನನಗ್ ತಾನೇ ಗೊತ್ತಾಗ್ಬೇಕಾಗಿರೋದು. ಸರ್, ಪೀಡೆ ತೊಲಗ್ತು.